ಭರಪೂರವಾದ ಅಪ್ಡೇಟ್ಸ್ಗಳನ್ನ ನಿಮಗೋಸ್ಕರ ಕೊಡ್ತಾ ಇದ್ದೀವಿ ನೋಡಿ. ಯಲಹಂಕದ ಬೀದಿಯಲ್ಲಿ ವಿಜಯ್ ವಿಶ್ವನಾಥ್ ಪೋಸ್ಟರ್ ವಾರ್ ಶುರುವಾಗ್ಬಿಟ್ಟಿದೆ. ಕಾಂಗ್ರೆಸ್ ಕ್ಯಾಂಪೇನ್ಗೆ ಎಚ್ಚೆತ್ತು ಬಿಜೆಪಿಯಿಂದ ಕೌಂಟರ್ ನೀಡಲಾಗ್ತಾ ಇದೆ. ಸಚಿವ ಕೃಷ್ಣ ಬೈರೇಗೌಡ ಜೊತೆ ವಾಸಿಂ ಇರೋ ಫೋಟೋ ರಿವೀಲ್ ಆಗಿದೆ. ಬ್ಯಾಟರಾಯನಪುರ ಯಲಹಂಕದಲ್ಲಿ ಬಿಜೆಪಿ ಫೋಟೋ ಕ್ಯಾಂಪೇನ್ ನಡೀತಾ ಇದೆ. ಸಚಿವ ಕೃಷ್ಣ ಬೈರೇಗೌಡ ವಾಸಿಂ ನಂಟಿನ ಬಗ್ಗೆ ಕೂಡ ಪ್ರಶ್ನೆ ಮೂಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿರೂ ಪರಸ್ಪರ ಕೆಸರೆರ ಚಾಟ ಆಗ್ತಾ ಇದೆಯಂತೆ. ಯಾರನ್ನು ಬಿಡಲ್ಲ ಸ್ವಾಮಿ, ನಾವು ಇವತ್ತು ಯಾರನ್ನು ಬಿಡಲ್ಲ, ನಿಮ್ಮೆಲ್ಲರನ್ನು ಹಾಕೊಂಡಿರ್ತೀವಿ. ವಿನೋ ನಿಮ್ಮ ಪ್ರಹಸನಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ನಮ್ಗೆ ಗೊತ್ತಿದೆ. ವಿ ವಿಲ್ ಡೂ ಇಟ್. ಈಗ ಕೃಷ್ಣ ಬೈರೇಗೌಡ ಅವರ ಜೊತೆ ವಾಸಿಂ ಅವರಿರುವಂತ ಫೋಟೋ ಲಭ್ಯವಾಗಿದೆ. ಎಲ್ಲರೂ ಶಾಮೀಲು, ಒಂದೇ ಬಟ್ಟಲಲ್ಲಿ ಎಲ್ಲರೂ ತಿಂದು ಈಗ ನಂಗೆ ಕಬಾಬ್ ಪೀಸ್ ಕಡಿಮೆ ಆಯಿತು ಅಂತ ಗಲಾಟೆ ಮಾಡಿದ್ರೆ ಹೆಂಗೆ ನೋಡಿ, ತೋರಿಸ್ತಾ ಇದ್ದೀವಿ. ಸೊ ಕೃಷ್ಣ ಬೈರೇಗೌಡರು ಮತ್ತು ವಾಸಿಂ ಇರುವಂತಹ ಫೋಟೋ, ಅಕ್ಯೂಸ್ಡ್ ವಿಜಯ್ ಮತ್ತು ಬಿಜೆಪಿ ಲೀಡರ್ ಇರುವಂತಹ ಫೋಟೋ, ವಿಶ್ವನಾಥ್ ಮತ್ತು ಬಿಜೆಪಿ ಮುಖಂಡರು ಇರುವಂಥ ಫೋಟೋ, ತಮ್ಮೇಶ್ ಗೌಡ ಮತ್ತು ವಾಸಿಂ ವಿಜಯ್ ಒಟ್ಟಿಗೆ ಇರುವಂತಹ ಫೋಟೋ, ಇದೆಲ್ಲದನ್ನು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ಕಾಂಗ್ರೆಸ್ ಅವರು ಒಂದು ಕಡೆ ಪೋಸ್ಟರ್ ಕ್ಯಾಂಪೇನ್ ಅನ್ನು ಆರಂಭಿಸಿದ್ದಾರೆ, ಮತ್ತೊಂದು ಕಡೆ ಬಿಜೆಪಿಯವರು ಆರಂಭಿಸಿದ್ದಾರೆ. ಇಬ್ಬರು ಕೂಡ ಪೇಚಿಗೆ ಸಿಲುಕಿದ್ದಾರೆ. ಏನೋ ನಾವು ತಿನ್ಕೊಂಡು ಸುಮ್ಮನಿದ್ವಿ, ಇದನ್ನು ಇಶ್ವೇ ಮಾಡೋ ಬೇಡ ಇತ್ತೇನೋ ಅಂತ ಇಬ್ಬರು ಕೈ ಹಿಸ್ಕೊಳ್ತಾ ಇದ್ದಾರಂತೆ. ಈಗ ನಾನು ಆವಾಗ ಹೇಳ್ದಂಗೆ ಇಬ್ಬರು ಒಂದೇ ಬಟ್ಟಲಲ್ಲಿ ಊಟ ಮಾಡಿದ್ರು. ಆದರೆ ಈಗ ಆಲೋಚನೆ ಮಾಡುವಾಗ ಕಬಾಬ್ ಪೀಸ್ ಒಬ್ಬರಿಗೆ ಮಾತ್ರ ಕಡಿಮೆ ಬಿದ್ದಿದೆ, ಇನ್ನೊಬ್ಬರಿಗೆ ಹೆಚ್ಚು ಬಿದ್ದಿದೆ, ಹಾಗಾಗಿ ಗಲಾಟೆ ಮಾಡ್ಕೊಳ್ತಿದ್ದಾರೆ. ಆದರೆ ಇಬ್ಬರು ಒಟ್ಟಿಗೆ ಬಟ್ಟಲಲ್ಲಿ ತಿಂದ ಫೋಟೋಗಳು ಮಾತ್ರ ಹೊರಗೆ ಬರ್ತಾ ಇದೆ. ಇದು ನಿಮ್ಮ ಅಶ್ವವೇಗದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು. ಆರ್ ಅಶೋಕ್ ಅವರ ವಿಜುವಲ್ ಮತ್ತೆ ಪುನಃ ಪ್ಲೇ ಮಾಡಿ, ಬಹಳ ಸ್ವಾರಸ್ಯಕರವಾಗಿದೆ ಅದು ನೋಡಿ. ಇದು ಕೃಷ್ಣ ಬೈರೇಗೌಡರು ಮತ್ತು ವಾಸಿಂ ಇರುವಂತಹ ಫೋಟೋ ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ಅಗೈನ್ ಕೃಷ್ಣ ಬೈರೇಗೌಡರು, ವಾಸಿಂ. ಎರಡನೇ ಫೋಟೋ, ಮೂರನೇ ಫೋಟೋ ಕೃಷ್ಣ ಬೈರೇಗೌಡರು ಮತ್ತು ವಾಸಿಂ. ಬೇಕಾ? ಒಂದ್ಸತಿ ಏನೋ ಮಿಸ್ಟೇಕ್ ನೀವು ಹೇಳ್ಬೋದು, ಯಾವ ಕಾರ್ಯಕರ್ತರು ಬಂದ್ರು ನಾವು ಫೋಟೋ ತೆಗಿತೀರಿ ಅಂತ. ಅದಕ್ಕೆ ಮೂರು ಫೋಟೋ ಕಲೆಕ್ಟ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಆರ್ ಅಶೋಕ್ ರವರ ಫೋಟೋ, ವಾಸಿಂ ಫೋಟೋ ತೋರಿಸ್ತಾ ಇದ್ದಾರೆ ನೋಡಿ. ಸ್ವಲ್ಪ ರಿವೈಂಡ್ ಮಾಡಿದರೆ ಏನು ಕಾಣಿಸುತ್ತೆ ಗೊತ್ತಾ? ವಿಜಯ್ ಅವರ ಫೋಟೋ ಕಾಣಿಸುತ್ತೆ. ವಿ ವಿಲ್ ರಿವೈಂಡ್ ಇಟ್ ನಾವು. ಸ್ವಲ್ಪ ಹಿಂದೆ ಹೋಗಿ. ವಿಜಯ್ ಜೊತೆಯಲ್ಲಿ ವಾಸಿಂ, ಆರ್ ಅಶೋಕ್ ಅವರು. ಇದನ್ನ ಮಾಧ್ಯಮದವರು ಕೆದಕಬೇಕಾದ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಆರ್ ಅಶೋಕ್ ಅವರೇ ತೋರಿಸ್ಬಿಟ್ಟಿದ್ದಾರೆ ನೋಡಿ, ಅಣ್ಣ ತಮ್ಮ ಇಬ್ಬರು ಒಟ್ಟಿಗೆ ಕೂತ್ಕೊಂಡಿದ್ದಾರೆ ಅಂತ. ಮತ್ತಷ್ಟು ಅಪ್ಡೇಟ್ಸ್ಗಳು ನಿಮ್ಮ ಎದುರಿಗೆ. ಬಿಜೆಪಿ ಲೀಡರ್ಸ್ ಜೊತೆ ಕೋಗಿಲು, ವಾಸಿಂ, ವಿಜಯ್ ಇಬ್ರು ಇದ್ದಾರೆ. ಯಾರ ಪಾರ್ಟಿಯವರೇ ಆದರೂ ತನಿಖೆ ಆಗಿ ಕ್ರಮ ಆಗಬೇಕು. ಅವರ ಆಪ್ತರು ಹೌದೋ ಅಲ್ವೋ ಪೊಲೀಸ್ ತನಿಖೆ ಆಗಲಿ, ಯಾರೇ ತಪ್ಪು ಮಾಡಿದ್ರು ಪೊಲೀಸರು ಕ್ರಮ ತೆಗೆದುಕೊಳ್ಳಿ, ಲಾಭ ಮಾಡಿಕೊಳ್ಳಲು ಹೊರಟವರ ಮೇಲೆ ಕ್ರಮ ಆಗಲಿ ಅಂತ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಖಡಕ್ ನುಡಿಯನ್ನ ಕೊಟ್ಟಿದ್ದಾರಂತೆ. ಒತ್ತುವರಿ ನಾವೇ ಮಾಡಿಸಿದ್ದಾಗಿದ್ರೆ ನಾವೇ ತೆರವು ಮಾಡ್ತಿದ್ವಿ. ಓಕೆ, ಇಂಟ್ರೆಸ್ಟಿಂಗ್, ವ್ಯಾಲಿಡ್ ಪಾಯಿಂಟ್. ಆರೋಪ ಮಾಡೋರು ಕಾಮನ್ ಸೆನ್ಸ್ ಇಟ್ಕೋಬೇಕು. ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ಆಫ್ ಅಲ್ಲಿ ಒತ್ತುವರಿ ಮಾಡೋಕೆ ನಾವೇ ಇದು ಮಾಡಿದ್ದಿದ್ರೆ ನಾವೇ ಅದನ್ನು ಖಾಲಿ ಮಾಡಿಸ್ತಿದ್ವಿ ಅಂತ ಕೃಷ್ಣ ಬೈರೇಗೌಡರು ಕೇಳಿದ್ದಾರಂತೆ ಪ್ರಶ್ನೆ. ಓಕೆ, ಅದನ್ನು ಗೌರವಿಸ್ತೀವಿ. ಆದರೆ ಇದ್ರ ಹಿಂದೆ ಇರುವಂಥದ್ದು ನೀವು ಇದ್ದಿದ್ರ ಅನ್ನುವಂಥ ಪ್ರಶ್ನೆ. ಪೇಮೆಂಟ್ ಅಲ್ಲಿ ಕಡಿಮೆ ಆಗಿ ವೈಮನಸ್ತಾಪ ಉಂಟಾಗಿ ಅದನ್ನು ಕೆಡವಲಾಯ್ತಾ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವಿಲ್ಲಿ ಕೇಳಬೇಕಾಗುತ್ತೆ. ಈಗ ಯಾರು ಬೇಕಾದ್ರೂ ಖಡಕ್ಕಾಗಿ ಹೇಳಿಕೆಗಳನ್ನು ಕೊಡಬಹುದು.
ಆದ್ರೆ 2 ವರ್ಷದಿಂದ ಅಲ್ಲಿ ಏನಾಗ್ತಾ ಇದೆ, ಯಾರ್ಯಾರ ಜೇಬಿಗೆಲ್ಲ ದುಡ್ಡು ಹೋಗ್ತಾ ಇದೆ, ಬಿಜೆಪಿ ಕಾರ್ಯಕರ್ತರು ಇದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಅಂತ ಆದ್ಮೇಲೆ ತನಿಖೆ ನಿಷ್ಠೂರವಾಗಿ ಆಗ್ಲೇಬೇಕು. ಕೃಷ್ಣ ಬೈರೇಗೌಡ್ರೆ, ಆಗ್ಲೇಬೇಕು. ಒತ್ತುವರಿ ನಾವೇ ಮಾಡಿಸಿದ್ದಾದ್ರೆ ನಾವ್ಯಾಕೆ ತೆರವು ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರಂತೆ. ಯಾರು? ಕೃಷ್ಣ ಬೈರೇಗೌಡರು. ಸೊ ಓವರ್ ಆಲ್ ಆಗಿ ಇವತ್ತು ಏನು ಪ್ರತಿಭಟನೆಗೆ ಹೊರಟರು ಬಿಜೆಪಿಯವರು, ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿ ಎಲ್ಲ ಸತ್ಯ ಅಸತ್ಯತೆಗಳನ್ನು ನಾವು ಹೊರಗೆ ಹಾಕ್ತೀವಿ ಅಂತ ಹೊರಟ್ರಲ್ಲ, ಆ ಸತ್ಯ ಅಸತ್ಯತೆಗಳನ್ನು ಅವರಲ್ಲ ನಾವು ಹೊರಗೆ ಹಾಕ್ತಾ ಇದ್ದೀವಿ. ನೋಡಿ, ನಿಜವಾಗಲೂ ಇಲ್ಲಿ ಆಗ್ತಾ ಇರುವಂಥದ್ದು, ಇಬ್ಬರೂ ಕೂಡ ಅಲ್ಲಿ ಶಾಮೀಲಾಗಿದ್ದಾರೆ. ಬಿಜೆಪಿಯವರು ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ. ಈ ಇಬ್ಬರು ಇದ್ದಾರಲ್ಲ, ವಿಜಯ್ ಮತ್ತು ವಾಸಿಂ ಅನ್ನುವರು, ಅವರು ಇಬ್ಬರ ಜೊತೆನೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರ ಜೊತೆಯಲ್ಲೂ, ಮುಖಂಡರ ಜೊತೆಯಲ್ಲೂ ಕಾಣಿಸ್ಕೊಂಡಿದ್ದಾರೆ, ಕಾಂಗ್ರೆಸ್ನ MLAಗಳ ಜೊತೆಯಲ್ಲೂ ಕಾಣಿಸ್ಕೊಂಡಿದ್ದಾರೆ. ಹಾಗಾದ್ರೆ ಯಾರ ಮಾತನ್ನು ನಂಬೇಕೀಗ ನಾವಿಲ್ಲಿ, ಬಿಜೆಪಿ ಅವರದ್ದೋ ಕಾಂಗ್ರೆಸ್ ಅವರದ್ದು ಅನ್ನುವಂಥ ಪ್ರಶ್ನೆ. ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರಂತೆ, ಸರ್ ನಾವೇ ಒತ್ತುವರಿ ಮಾಡಿಸಿದಾಗಿದ್ರೆ ನಾವು ಯಾಕೆ ತೆರವುಗೊಳಿಸ್ತಾ ಇದ್ವಿ ಅಂತ ಹೇಳಿ. ಬಹುಶಃ ಯಾರಿಗೆ ಗೊತ್ತು, ಮಾಡುವಾಗ ಎಲ್ಲರೂ ಜೊತೆಗಿರ್ಬೋದು, ಆಮೇಲೆ ವೈಮನಸ್ತಾಪ ಉಂಟಾಗಿರ್ಬೋದು. ಈ ಪಾರ್ಟ್ನರ್ಶಿಪ್ಪಲ್ಲಿ ಆಗೋದೇ ಅಲ್ವಾ ಅಂಥದ್ದೆಲ್ಲ. ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಬಂತು, ನಿಮ್ಗೆ ಸ್ವಲ್ಪ ಹೆಚ್ಚಾಯಿತು ಅಂತ ಏನಾದರೂ ವೈಮನಸ್ತಾಪ ಆಗಿರ್ಬೋದು, ಹಾಗಾಗಿ ಹಿಂಗೆ ಮಾಡಿರ್ಬೋದೇನೋ, ಯಾರಿಗೆ ಗೊತ್ತು ಅಂತ. ಸೊ ಅಶೋಕ್ ರವರು, ಇದು ಯಾವ ಮಾಧ್ಯಮಗಳು ತೋರಿಸಿದಂಥ ವಿಜುವಲ್ಗಳನ್ನು ನಾವು ಅಶ್ವವೇಗದಲ್ಲಿ ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ಅಶೋಕ್ ರವರು ಪ್ರೆಸ್ ಮೀಟ್ನಲ್ಲಿ 10 ಕ್ಯಾಮ್ರಾಗಳ ಎದುರಿಗೆ ಫೋಟೋವೊಂದನ್ನು ತೋರ್ಸೋಕೆ ಹೋಗ್ತಾರೆ. ಅಯ್ಯಯ್ಯೋ ಯಾರ್ರೀ ಇಬ್ರು ಫೋಟೋನ ಒಟ್ಟಿಗಿಟ್ಟಿದ್ದು ಅಂತ ಹೇಳ್ತಾರೆ, ಗುರೈಸ್ತಾರೆ ಫೋಟೋ ಕೊಟ್ಟವರಿಗೆ. ನೋಡಿ ವಿಜಯ್, ಇದು ವಿಜಯ್, ವಿಜಯ್ ಜೊತೆಯಲ್ಲಿ ವಾಸಿಂ ಇದ್ದಾರೆ. ಸೊ ಲೆಟ್ಸ್ ಸಿ ಅವ್ರೇನ್ ಮಾತಾಡಿದ್ದಾರೆ ಅಂತ. ಕರಗತ ಮಾಡ್ಕೊಂಡಿರೋರು ಬಿಜೆಪಿ ಅವರು, ಅವರ ಅವಧಿಯಲ್ಲೇ ಎನ್ಕ್ರೋಚ್ಮೆಂಟ್ ಜಾಸ್ತಿ ಆಗಿದೆ. ಬಹುಶಃ ಅವರೇ ಪ್ರೊಟೆಕ್ಷನ್ ಕೊಟ್ಟು ಮಾಡಿಸಿರ್ಬೇಕು. ಏನೇ ಇರ್ಲಿ, ಯಾರೇ ಮಾಡಿರ್ಲಿ, ಅಕ್ರಮಕ್ಕೆ ಕಡಿವಾಣ ಹಾಕುವಂತ ಕೆಲಸ ನಾವು ಮಾಡಿದ್ದೇವೆ. ಇದು ಒಂದೇ ಪ್ರಕರಣ ಅಲ್ಲ. ಅದಕ್ಕೆ 1 ವಾರ ಮೊದಲು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸುಮಾರು ಒಂದು 10 ಎಕರೆ ಅಲ್ಲೇ ಸಮೀಪದಲ್ಲಿ ದೊಡ್ಡ ದೊಡ್ಡವರಿಗೆ ಸೇರಿದ್ದ ಜಮೀನನ್ನ, ಸುಮಾರು 1 ಎಕರೆಗೆ 20 ಕೋಟಿ ಅಂತಹದ್ದು ಸುಮಾರು 10 ಎಕರೆ ಜಮೀನನ್ನ ನಾವು ತೆರವು ಮಾಡಿದ್ದೇವೆ. ಅದು ಕೂಡ ದೊಡ್ಡ ದೊಡ್ಡವರಿಗೆ ಸೇರಿದಂತಹದ್ದು. ಆ ರೀತಿ ಇದು ನಿರಂತರ ಪ್ರಕ್ರಿಯೆ. ಇಲ್ಲೂ ಕೂಡ 2 ತಿಂಗಳ ಹಿಂದೆ ರೆವಿನ್ಯೂನವರು, BBMP ಅವರು ಹೋಗಿ 10 ಮನೆಯನ್ನ ಡೆಮಾಲಿಷನ್ ಮಾಡಿ ಎಲ್ಲ ಇಲ್ಲಿಂದ ತೆರವು ಮಾಡಿ ಅಂತ ಒಂದು ಅವಕಾಶ ಕೊಟ್ಟು ಬಂದಿದ್ದಾರೆ, ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆ ಅವಕಾಶ ಕೊಟ್ಟರು ಕೂಡ ಅವ್ರು ಯಾರು ಜಗ್ಗಿಲ್ಲ. ಅಲ್ಲಿ ಹೋಗಿ 10 ಮನೆ ಡೆಮಾಲಿಷನ್ ಮಾಡಿ ಬಂದ ಮೇಲೂ ಕೂಡ ಮನೆಗಳು ಬಂದಿದ್ದಾವೆ. 6 ತಿಂಗಳಿಂದ ಈಚೆಗೆ ಬಂದು ಶೆಡ್ ಹಾಕೊಂಡವ್ರು ಇದ್ದಾರೆ. ಹಾಗಾದ್ರೆ ಇದನ್ನೆಲ್ಲ ನೋಡಿ ಸುಮ್ಮನೆ ಇರ್ಬೇಕಾ? ಕೆಲವರು ಸುಮ್ಮನೆ ಇರಬೇಕು ಅಂತ ಹೇಳೋರು ಇದ್ದಾರೆ, ಕೆಲವರು ಇನ್ನೊಂದ್ ತರ ಮಾತಾಡೋರು ಇದ್ದಾರೆ. ಸೊ ಪರ ವಿರೋಧಗಳು ಇದ್ದೇ ಇರ್ತದೆ. ನಾವು ಮಾಡೋ ಕೆಲಸ ಕಾನೂನು ಪ್ರಕಾರ ಇದೆಯಾ ಇಲ್ವಾ? ನಾವು ಮಾಡಿರೋದು ಕಾನೂನು ಪ್ರಕಾರ, ಅಂದ್ರೆ ಸರ್ಕಾರ ಮಾಡಿರುವಂತಹದ್ದು. ಸರ್ಕಾರ ಅದರಲ್ಲಿ ಏನು ನಾನು ಒಬ್ಬನೇ ಅಂತಲ್ಲ, ಅವ್ರು ಮಾಡಿರೋದು ಸರಿ ಇದೆಯಾ ತಪ್ಪಿದೆಯಾ, ಅದರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಹೇಳಿ. ಇವ್ರು 2021